ಆ್ಯಕ್ಚುಲಿ ಅಂದರೆ ಮೊದಲಿಂದ ಕೂಡ ನನಗೇನು ಬಳ್ಳಾರಿಯಲ್ಲಿ ಇರೋದಕ್ಕೆ ಅವಕಾಶ ಇಲ್ಲದೇ ಇರೋ ಸಂದರ್ಭದಲ್ಲಿ ಬೆಂಗಳೂರಿಂದ ಅಲ್ಲಿಗೆ ಹೋಗಿ ಕಂಟೆಸ್ಟ್ ಮಾಡಿ ಗೆಲ್ಲೋ ಸಂದರ್ಭದಲ್ಲಿ ಕೂಡ ಆ ದೇವರ ಆಶೀರ್ವಾದ ಮತ್ತು ಅವತ್ತೇನು ಸಂಕಲ್ಪ ಮಾಡಿಕೊಂಡಿದ್ದೆ ಆ ಒಂದು ರೀತಿಯಲ್ಲಿ ಸನ್ಮಾನ್ಯ ಬೊಮ್ಮಾಯಿಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ಒಂದು 100 ಕೋಟಿ ಅನುದಾನ ಸ್ಯಾಂಕ್ಷನ್ ಮಾಡಿದ್ರು. ಆ 100 ಕೋಟಿ ಅನುದಾನದಲ್ಲಿ ಸುಮಾರು ಅಂದರೆ ಡಾರ್ಮೆಟ್ರಿ ಫೆಸಿಲಿಟೀಸ್ ಅಂದರೆ 600 ಮಂದಿ ಉಳ್ಕೊಳ್ಳೋದಕ್ಕೆ ಒಂದೇ ಒಂದು ಬಿಲ್ಡಿಂಗಲ್ಲಿ ಸುಮಾರು 150 ಪ್ರಕಾರ ಒಂದು 4 ಬ್ಲಾಕ್ಗಳನ್ನ ಮಾಡಿ ಅವ್ರಿಗೆಲ್ಲ ಶೌಚಾಲಯಗಳಿಂದ ಹಿಡಿದು ಎಲ್ಲ ರೀತಿಯ ವ್ಯವಸ್ಥೆಗಳ ಜೊತೆಗೆ ಸುಮಾರು 32 ಕೋಟಿ ವೆಚ್ಚದಲ್ಲಿ ಯಾತ್ರಿ ನಿವಾಸ ಬಿಲ್ಡಿಂಗ್ ನಿರ್ಮಾಣ ಆಗ್ತಾ ಇದೆ. ಅದನ್ನ ಅರ್ಧಕ್ಕೆ ಬಂದಿದೆ. ಇನ್ನೊಂದು 1 ಇಯರ್ ಒಳಗಡೆ ಆ ಬಿಲ್ಡಿಂಗ್ ಕೂಡ ಇನಾಗ್ರೇಷನ್ ಆಗುತ್ತೆ. 6 ಒಂದೇ ಬಿಲ್ಡಿಂಗ್ ಅಲ್ಲಿ 6 ಬ್ಲಾಕ್ಗಳಲ್ಲಿ 600 ಮಂದಿಗೆ ಉಳ್ಕೊಳ್ಳೋದಕ್ಕೆ ಒಂದೇ ಬಿಲ್ಡಿಂಗ್ ಅಲ್ಲಿ 600 ಮಂದಿ ಉಳ್ಕೊಳ್ಳೋದಕ್ಕೆ ಒಂದು ಯಾತ್ರಿ ನಿವಾಸ ಆಗಿದೆ. ಅದೇ ರೀತಿಯಲ್ಲಿ ಇನ್ನೊಂದು ಯಾತ್ರಿ ನಿವಾಸ ಅಂದರೆ ಇನ್ನೊಂದು 32 ಕೋಟಿಯಲ್ಲಿ ಇನ್ನೊಂದು 600 ಮಂದಿಗೆ ಅಂದರೆ ಟೋಟಲ್ 64 ಕೋಟಿಯಲ್ಲಿ 2 ಯಾತ್ರಿ ನಿವಾಸ. ಅದರ ಜೊತೆಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಸುಮಾರು ಅದು ಒಂದು 22 ಕೋಟಿ ವೆಚ್ಚದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಆಗ್ತಾ ಇರುವಂಥ ಒಂದು ಕೆಲಸ. ಇದು 100 ಕೋಟಿ ವೆಚ್ಚದಲ್ಲಿ ಆಗಿರುವಂಥ ಸ್ಯಾಂಕ್ಷನ್ಗಳಲ್ಲಿ ಬಂದಿರುವಂಥ ವಿಚಾರ. ಮತ್ತು ಈ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಕೂಡ 100 ಕೋಟಿ ಅಮೌಂಟ್ ಅವರು ಸ್ಯಾಂಕ್ಷನ್ ಮಾಡಿರುವಂಥದ್ದು. ಮತ್ತು KKRDBಯಿಂದ 40 ಕೋಟಿ ಅಮೌಂಟ್ ಬಂದಿರುವಂಥದ್ದು. 140 ಕೋಟಿ ಹೇಳ್ತೇನೆ, ಅದೆಲ್ಲ ವಿಷಯಕ್ಕೆ ಬರ್ತಾ ಇದ್ದೀನಿ. ಸೊ ಟೋಟಲ್ 240 ಕೋಟಿ ಆಯಿತು. ಸೊ ಆ 100 ಕೋಟಿ ಪ್ಲ್ಯಾನ್ ಅಲ್ದಂಗೆ 140 ಕೋಟಿಯಲ್ಲಿ ಇವಾಗ ಸುಮಾರು 70 ಎಕರೆ ಜಮೀನು ರೈತರಿಂದ ಇವತ್ತೇನು ಅರ್ಧರಾತ್ರಿ ದೇವಾಲಯಕ್ಕೆ ಇವತ್ತು ನೋಟಿಫಿಕೇಶನ್ ಆಗಿದೆ. ಅದಕ್ಕೆ 29 ಕೋಟಿ ಅಮೌಂಟನ್ನು ಬಿಡುಗಡೆ ಆಗಿದೆ ರೈತರಿಗೆ. ಸೊ ಅದು ಒಂದು 70 ಎಕರೆ ಜಮೀನು. ಆ 70 ಎಕರೆ ಜಮೀನಲ್ಲಿ ಒಂದು ವಾಲ್ಮೀಕಿ ವನ ಅಂತ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಯಾವ ರೀತಿ ಅಯೋಧ್ಯೆಯಲ್ಲಿ ಬಾಲ ರಾಮ ಮಂದಿರ ನಿರ್ಮಾಣ ಆಗಿದ್ದಾರೆ, ಅದೇ ಒಂದು ರೀತಿಯಲ್ಲಿ ಹನುಮ ಹುಟ್ಟಿರೋ ಈ ಭೂಭಾಗದಲ್ಲಿ ಬಾಲ ಹನುಮನ ಮಂದಿರ ಕೂಡ ಕೆಳಗಡೆ ಒಂದು ನಿರ್ಮಾಣ ಮಾಡುತ್ತಿದ್ದಾರೆ. ಮತ್ತು ಸುಮಾರು 5,000 ಜನಗಳು ಕೂತ್ಕೊಳ್ಳುವಂಥ ಒಂದು ಕನ್ವೆನ್ಷನ್ ಸೆಂಟರ್. ಅದರೊಟ್ಟಿಗೆ 2 ಪ್ರಸಾದಗಳು ಒಂದೇ ಬಾರಿ 5,000 ಮಂದಿ ಕೂತ್ಕೊಂಡು ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಸುಮಾರು 10,000 ಮಂದಿಗೆ ಬೇಕಾಗಿರೋಷ್ಟು 2 ಪ್ರಸಾದಗಳನ್ನ ನಿರ್ಮಾಣ ಮಾಡೋದಕ್ಕೆ, ಜೊತೆಗೆ ದೇವಸ್ಥಾನಕ್ಕೆ ಹತ್ತು ಮೆಟ್ಲಿ ಬಗೆಯಿದೆ. ಈ ಪೂರ್ವ ಕಾಲದಲ್ಲಿ ರಾಜರ ಕಾಲದಲ್ಲಿ ಕಟ್ಟಿರುವಂಥ ಒಂದು ಹೆಚ್ಚು ಕಡಿಮೆ ಭಾಳ ಸೈಜ್ ಡಿಫ್ರೆನ್ಸ್ ಇರುತ್ತೆ. 15 ಕೋಟಿ ವೆಚ್ಚದಲ್ಲಿ ಮುಂಭಾಗದಲ್ಲಿ, ಮತ್ತು ಹಿಂದೆಯಿಂದ ಇಳಿಯೋದಕ್ಕೆ ಕೂಡ ಅಲ್ಲೊಂದು 15 ಕೋಟಿ, ಟೋಟಲ್ 30 ಕೋಟಿ ಅಮೌಂಟಲ್ಲಿ ತಿರುಪತಿ ದೇವಸ್ಥಾನಕ್ಕೆ ನಾವು ಹತ್ತೋ ಟೈಮ್ನಲ್ಲಿ ಯಾವ ರೀತಿ ಮೆಟ್ಲಿಗಳು ಒಂದೇ ನಮೂನೆ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಕೂಡ ಇವತ್ತು ಮೆಟ್ಲು ಹತ್ತುವಂಥ ಒಂದು ವಾತಾವರಣ ಇದ್ದೇವೆ. ಅದೇ ಒಂದು ರೀತಿ ಮೆಟ್ಲನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಅದಕ್ಕೂ ಹಣ ಬಿಡುಗಡೆ ಆಗಿರುವಂಥದ್ದು. ಮತ್ತು ಕೆಳಗಡೆ ತಪ್ಪಲಲ್ಲಿ ಇರುವಂಥ ಹನುಮಂತನ ದೇವಸ್ಥಾನಕ್ಕೆ 8 ಕಾಲು ಮಂಟಪ ಅಂತೇಳಿ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಹಂಪಿ ನಮ್ಮ ಸ್ಮಾರಕಗಳ ಮಾದರಿಯಲ್ಲಿ ಪ್ರತಿಯೊಂದು ಕೂಡ ನಿರ್ಮಾಣ ಮಾಡೋದಕ್ಕೆ ವ್ಯವಸ್ಥೆ ಆಗಿರುವಂಥದ್ದು. ಜೊತೆಗೆ ಮೇಲೆ ದೇವಸ್ಥಾನದ ಮೂಲ ದೇವಸ್ಥಾನನ ಇಲ್ಲಿ ಕೂಡ ಟಚ್ ಮಾಡಿದ್ದೇವೆ. ಅದರ ಸುತ್ತಮುತ್ತ ಕೂಡ ಯಾವ ರೀತಿ ತಿರುಪತಿಯಲ್ಲಿ ನಮ್ಮ ಕೃಷ್ಣದೇವರಾಯರ ಕಾಲದಲ್ಲಿ ದೇವಸ್ಥಾನವನ್ನು ಸಾಕ್ಷಾತ್ ಅವರೇ ಆ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು. ಅದೇ ಶೈಲಿಯಲ್ಲಿ ಕಲ್ಲು ಬಂಡೆಗಳ ಜೊತೆಯಲ್ಲಿ ಒಂದು ದೇವಸ್ಥಾನವನ್ನು ಮತ್ತು ಗೋಪುರ ನಿರ್ಮಾಣ ಮಾಡೋದ್ರ ಜೊತೆಗೆ ಮತ್ತು ದೇವಸ್ಥಾನದ ಎಂಟ್ರಿ ಅಂದರೆ ವಾಸ್ತು ಪ್ರಕಾರ ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ಒಳಗಡೆ ಬಂದು ದರ್ಶನ ಮಾಡ್ಕೊಂಡು ಹೋಗುವಂಥ ಸಂದರ್ಭ ಅಲ್ಲಿ ರಾಮ ಲಕ್ಷ್ಮಣರ ಸೀತೆಯ ದೇವಸ್ಥಾನ, ಅಂಜನಿ ಮಾತಾ ದೇವಸ್ಥಾನ, ಹನುಮನ ದರ್ಶನ ಮಾಡೋ ಮುಂಚೆನೆ ಮಾಡ್ಕೊಂಡು ಬಂದು ಹನುಮನ ದರ್ಶನ ಮಾಡಿಕೊಂಡು ಹೊರಗಡೆ ಹೋದ್ಮೇಲೆ ಯಾವ ರೀತಿ ನಾವು ತಿರುಪತಿಯಲ್ಲಿ ಪ್ರಸಾದ ಇಲ್ಲೇ ಅಂದರೆ ಪ್ರಸಾದ ತಯಾರು ಮಾಡುವಂಥದ್ದು ಲಡ್ಡು ಇವೆಲ್ಲ ಕೂಡ ಅಲ್ಲಿ ಒಕ್ಕಳದೇವಿ ಇರ್ತಾರೆ. ಇಲ್ಲಿ ಅಂಜನಿ ಮಾತಾ ಎದುರುಗಡೆನೆ ಪ್ರಸಾದ ತಯಾರು ಮಾಡೋದು ವ್ಯವಸ್ಥೆ ಮತ್ತು ಆಶೀರ್ವಚನ ಮಂಟಪ, ಭಜನಾ ಮಂಟಪ ಎರಡನ್ನೂ ಕೂಡ ಸುಮಾರು 70 ಕೋಟಿ ವೆಚ್ಚದಲ್ಲಿ ಮೇಲೆ ಕಟ್ಟುವಂಥ ಒಂದು ಕೆಲಸ. ಮತ್ತು ಸ್ವಾಮಿ ದೇವಸ್ಥಾನದ ಗೋಪುರಕ್ಕೆ ಒಂದು ಚಿನ್ನದ ಒಂದು ಲೇಪನ ನಿರ್ಮಾಣ ಮಾಡುವಂಥದ್ದು. ಯಾವ ರೀತಿ
ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಗೋಪುರ ಬಂಗಾರದ ಗೋಪುರ ಇದ್ದು ಅದೇ ಒಂದು ರೀತಿಯಲ್ಲಿ ಇಲ್ಲಿ ಕೂಡ ನಿರ್ಮಾಣ ಮಾಡುವಂಥ ಕೆಲಸ ಇಷ್ಟನ್ನ ಇವಾಗ ಪ್ಲಾನ್ ಮಾಡಿದ್ರು. ಅಷ್ಟಕ್ಕೂ ಹಣ ಕೂಡ ಬಿಡುಗಡೆ ಆಗಿರುತ್ತೆ. ಆ ಕೆಲಸಗಳೆಲ್ಲ ಕೂಡ ಇನ್ನು ಆಲ್ರೆಡಿ ಕೆಲವೊಂದು ಪ್ರಾರಂಭ ಆಗಿದೆ. ಇನ್ನು ಕೆಲವೊಂದು 2-3 ತಿಂಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪ್ರಾರಂಭ ಆಗಿದೆ. 2 years ಆದ್ಮೇಲೆ ಇವಾಗ ನಾನು ಹೇಳಿರೋ ಈ ಎಲ್ಲ ಕೆಲಸಗಳು ಕೂಡ 1 year ಒಳಗಡೆ ಈ ಮೆಟ್ಲು, ದೇವಸ್ಥಾನ, ಗೋಪುರ, ಈ ಯಾತ್ರಿ ನಿವಾಸಗಳದ್ದು 2, ಒಂದು ಪ್ರಸಾದ ನಿಲಯ ಇಂಥದ್ದು ಮುಗಿಯುತ್ತೆ. ಉಳಿದಿರೋದನ್ನ ಆಗ್ಲಿಕ್ಕೆ ಇದು ನಾನು ಒಂದು ಬಸೋದಿಲ್ಲ ಅಂದ್ರೆ ಮತ್ತೆ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ರಾಜಕೀಯ ಅಂತ ನಾನು ದೇವರ ಅವಕಾಶ ಕೊಟ್ಟಿದ್ದಾನೆ. ಅಲ್ಲಿ ಕೆಲಸ ಮಾಡಿ ಈ 3.5 ವರ್ಷದಲ್ಲಿ ಇನ್ನ ಸಮಯ ಇದೆ. ಅಷ್ಟು ಸಮಯದಲ್ಲಿ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಕೂಡ ಒಂದು ಇಷ್ಟು ಅಮೌಂಟ್ ಅಂದರೆ ಒಂದು 1350 ಕೋಟಿಗೆ ಒಂದು ಪ್ಲಾನ್ ಎಲ್ಲ ರೆಡಿ ಮಾಡಿ ರಾಜ್ಯ ಸರ್ಕಾರದ ಮೂಲಕ ಕೇಂದ್ರಕ್ಕೆ ಕಳಿಸ್ತಾ ಇದ್ದೀವಿ. ಆಲ್ರೆಡಿ ಚೀಫ್ ಸೆಕ್ರೆಟರಿಗೆ ರೀಚ್ ಆಗಿದೆ ಫೈಲ್ಸ್ ಎಲ್ಲ ಕೂಡ. ನಮ್ಮ ಕೊಪ್ಪಳ DC ಮೂಲಕ ಪ್ರವಾಸೋದ್ಯಮ ಮೂಲಕ ಆಲ್ರೆಡಿ ಬಜೆಟನ್ನು ತಯಾರು ಮಾಡಿ ಅದನ್ನು ಕೊಟ್ಟಿದ್ದಾರೆ. ಸೊ ಆ ಅಮೌಂಟ್ ಕೂಡ ಬರಬಹುದು. ಒಂದು 2ನೇದು ಎಲ್ಲ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಮುಖ್ಯಮಂತ್ರಿಗಳಂತ ಕೂಡ ಸೆಂಟ್ರಲ್ ಪ್ರಾಜೆಕ್ಟ್ 1350 ಕೋಟಿಗೆ ಅಂದರೆ ಮನವಿ ಮಾಡಿದ್ರು. ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿ ಅಷ್ಟು ಅಮೌಂಟನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರದ ಮೂಲಕ ಕೇಂದ್ರಕ್ಕೆ ಶಿಫಾರಸು ಮಾಡೋದಕ್ಕೆ ರೆಡಿ ಮಾಡಿದ್ದೀವಿ. ಅದೀಗಾಗಲೇ ಕೊಪ್ಪಳ ಜಿಲ್ಲಾಧಿಕಾರಿಗಳ ಮೂಲಕ ಸಂಬಂಧಪಟ್ಟ ಮಂತ್ರಿಗಳು HK ಪಾಟೀಲ್ ಮತ್ತು ಅವರಿಗೆ ರೀಚ್ ಆಗಿದೆ. ಇವಾಗ ಚೀಫ್ ಸೆಕ್ರೆಟರಿ ಮೂಲಕ ಕೇಂದ್ರಕ್ಕೆ ಕಳಿಸ್ಕೊಡ್ತೀವಿ. ಎಲ್ಲ ರಾಜ್ಯ ಸಮಾಜಗಳು ಅದು ಕೂಡ ಡೆವಲಪ್ಮೆಂಟ್ ಮಾಡೋದು ಒಂದು ಒಳ್ಳೆಯ ಪ್ರವಾಸೋದ್ಯಮ ತಾಣ ಆಗುತ್ತೆ. ಖಂಡಿತ ಇವಾಗ ಇದು ಒಂದು ಅರ್ಧರಾತ್ರಿ ಅಭಿವೃದ್ಧಿ ಜೊತೆಯಲ್ಲಿ ತಾವೇನು ಹೇಳಿದ್ರೆ ಸ್ಮಾರಕಗಳು. ನಾನು ಈಗಾಗಲೇ ಆ ವಿಷಯದಲ್ಲಿ ನಮ್ಮ ನ್ಯಾಷನಲ್ ಅವರು ಬಂದಿದ್ದರು. ಶ್ರೀರಾಮ್ನವರು ಸತ್ಯಾಗ್ರಹ ದಿನೇಶ್ ಗುಂಡೂರಾವ್ ಬಗ್ಗೆ ಮಾತಾಡಿದ್ರು. ಮುಖ್ಯಮಂತ್ರಿಗಳು ಏನಂದ್ರೆ ನನಗೆ ಒಂದೇ ಒಂದು ನೋವಿನ ವಿಚಾರ ಏನಂತಂದ್ರೆ ನಮ್ಮ ಸಂಡೂರು ಎಲೆಕ್ಷನ್ಗೆ ಪಂಚಾಯಿತಿ ಮಟ್ಟಕ್ಕೆ ಹೋಗಿ ಅಲ್ಲಿ ಪ್ರಚಾರ ಮಾಡಿ ಸಣ್ಣ ಪುಟ್ಟ ನಾಯಕರಿಗೆ ಮನೆಗಳು ಕೂಡ ಅವರು ಪ್ರಚಾರ ಮಾಡಿದ್ದು ಒಂದು ವಿಶೇಷ. ಅದಕ್ಕೆ ನಾವು ಖುಷಿನೂ ಪಡಬೇಕಾಗುತ್ತೆ. ಎಷ್ಟು ನಮ್ಮ ಊರುಗಳು, ನಮ್ಮ ಪಂಚಾಯಿತಿಗಳು, ಗ್ರಾಮೀಣ ಭಾಗದಲ್ಲಿ ಬಂದವರು ಆದರೆ ಬರಬೇಕು ಅಂತ ಅಲ್ಲಲ್ಲ ಡಾಕ್ಟರ್ಸ್ ಸುಮಾರು 8 ಮಂದಿ ಅವ್ರೇನು ಗೈನಕಾಲಜಿ ಡಾಕ್ಟರ್ಸ್ ಲೇಡೀಸ್ ಎಲ್ಲ ಬಂದಿದ್ದಾರೆ. ಒಂದು 1000 ಹೆರಿಗೆಗಳು ಅವ್ರ ಕೈಯಿಂದ ಮತ್ತು ಬಹಳ ಅತ್ಯಂತ ಉತ್ತಮವಾದ ಆಸ್ಪತ್ರೆಯನ್ನು ಕೂಡ ಇದೆ. ನಾವು ರಾಜಕೀಯ ಬಿಟ್ಟು ಮಾತಾಡಬೇಕು ಅಂತಂದ್ರೂ ಕೂಡ ಇದೆ. ನಾನು ಹಿಂದೆ ಸಚಿವನಾಗಿರುವಂಥ ಸಂದರ್ಭದಲ್ಲಿ ಸುಮಾರು 60 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥ ಆಸ್ಪತ್ರೆ. ಯಾಕಂದ್ರೆ ನಾನಲ್ಲೇ ಹುಟ್ಟಿದ್ದು, ಆ ಸೆಂಟಿಮೆಂಟು ಇತ್ತು. ನಮ್ಮೂರಿಗೆ ಒಳ್ಳೆ ಕೆಲಸ ಆಗ್ಬೇಕು. ಸರ್ ಅದೇ ಇನ್ನೊಂದು ಕಡೆ ಆದಾಗ 35 ಲಕ್ಷ ಬಾಟ್ಲಿ ರಾಜ್ಯ ಸರ್ಕಾರ ಖರೀದಿ ಮಾಡಿದೆ. ಅವು ಫ್ಲೂಯಿಡ್ ಮತ್ತೆ ಅದ್ರಾಗ 10 ಜನ ಸರಿ ಬರೀ ಅದರದ್ದೇ ಟೋಟಲ್ 327 ಅದು ನ್ಯಾಚುರಲ್ ಡೆತ್ ಕೂಡ ಇರ್ತವೆ. ಇವಾಗಂದ್ರೆ ಸಾಯಲ್ಲ. ಪ್ರತಿ ವರ್ಷನೂ ಇಷ್ಟು ಜನ ಸಾಯ್ತಾನೆ ಅಲ್ಲ. ಅದೇನೇ ಡಾಕ್ಟ್ರೆ, ಪ್ರತಿ ವರ್ಷನೂ ಸಾಯ್ತಾರೆ ಬಾಣ ಅಂತೇಳಿ ಒಂದೇ ಸತ್ತಿಲ್ಲ. 35 ಲಕ್ಷ ಬಾಟ್ಲ್ ಖರೀದಿ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಅದು ಅಷ್ಟನ್ನು ಇದೇ ಫ್ಲೂಯಿಡ್ ಬೇರೆ ತರ ಬಿಮ್ಸಲ್ಲೂ ಯೂಸ್ ಮಾಡಿದ್ದಾರೆ, ಅಲ್ಲಿ ಸತ್ತಿಲ್ಲ. ಅದಕ್ಕೆ ಟೆಸ್ಟಿಂಗ್ ಮೆಡಿಸಿನ್ ಉಪಯೋಗಿಸಿದಾರೋ ಅಥವಾ ಆಲ್ರೆಡಿ ಹಳೆ ಸ್ಟಾಕ್ ಏನಾಗಿದೆ ಅದು ತನಿಖೆ ಹೇಳಿದ್ರು 35 ಲಕ್ಷ ಖರೀದಿ ಮಾಡಿದ್ದಾರೆ. ತನಿಖೆಯನ್ನು ತಡ ಮಾಡ್ದೇನೆ ಶೀಘ್ರದಲ್ಲೇ ಒಂದು ತನಿಖೆ ಮಾಡಿ ರಿಪೋರ್ಟ್ ಬರೋದಕ್ಕೆ ನಾವೆಲ್ಲರೂ ಬೇಕು. ನಾನು ನೋಡಿ, ನನಗೆ ಪಕ್ಷದ ನಾಯಕರುಗಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪಾರ್ಟಿಗೋಸ್ಕರ ನನ್ನ ಕೆಲಸ ಮಾಡಲಿಕ್ಕೆ ಯೋಜನೆ ಮಾಡಿದ್ದಾರೆ. ಬಟ್ ನನ್ನ ಸ್ವಂತ ನನ್ನ ನೆಲ ಅಂದರೆ ಬಳ್ಳಾರಿ. ಸೊ ಖಂಡಿತವಾಗ್ಲೂ ಕೂಡ ಬರೋ ದಿನಗಳಲ್ಲಿ ಪಾರ್ಟಿಗೆ ಪೂರ್ವ ವೈಭವ ಬರೋದ್ರಲ್ಲಿ ಯಾವುದೇ ಸಂಶಯ ಇದೆ ಅಷ್ಟೇ.